ಹಾಯ್ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವಾರದಿಂದ ಕೊಡಗಿನಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದೆ. ಈಗ ನೋಡ್ತಾ ಇರೋ ಸೀನ್ ನೋಡಿ, ಆನೆ ನಾಯಿನ ಬೆರೆಸ್ತಾ ಇದೆ. ಇದು ಬಂದು ಗೋಣಿಗೊಪ್ಪ, ನಮ್ಮ ಕೊಡಗಿನ ಗೋಣಿಗೊಪ್ಪ ಅಂತೇಳೋ ದೊಡ್ಡ ಟೌನ್. ಆ ಟೌನ್ ಮಧ್ಯದಲ್ಲಿ ಏನು ಕೇರಳಕ್ಕೂ ಕೊಡಗಿಗೂ ಹಾದು ಹೋಗೋಂಥ ಹೈವೇ ರಸ್ತೆಯಿಂದ ದಾಟಿ ಬಂದ ಆನೆ ವೆಸ್ಟ್ಪುರಿ ಬಸ್ ಮಾಲೀಕರಾದ ಕಬ್ಬಚ್ಚಿರ ಉತ್ತಪ್ಪನವರ ಮನೆಯ ಕಾಂಪೌಂಡ್ ಒಳಗೆ ನುಗ್ಗಿ ನಾಯಿಗಳನ್ನ ಅಟ್ಟಾಡಿಸ್ಕೊಂಡು, ಇದು ಬೆಳಗಿನ ಜಾವ ನಡೆದಂಥ ಘಟನೆ. ಈಗಂತೂ ನಾವು ತುಂಬ ಅಲರ್ಟಾಗಿರಬೇಕು. ಈಗ ಹಲಸಿನಕಾಯಿ ಮಾವಿನಕಾಯಿ ಸೀಸನು, ಆನೆಗಳ ಉಪಟಳ ಹೆಚ್ಚಿರೋದು ಈಗ ನಮ್ಮ ಕೊಡಗಲ್ಲಿ. ತುಂಬ ಕಷ್ಟ. ಬೆಳಗಿನ ಹೊತ್ತು ಶಾಲೆ ಮಕ್ಕಳನ್ನು ಬಿಟ್ಟು ಬರೋದು ಭಾರಿ ಒಂದು ಕಷ್ಟದ ಕೆಲಸ ಆಗೋಗಿದೆ. ಯಾಕೆಂತಂದರೆ ಈಗ ಕರ್ನಾಟಕ ವಯಸ್ಸು ತಗೊಂಡ್ರೆ ಕೊಡಗಿನಲ್ಲಿ ಆನೆಗಳು ತುಂಬ ಅಗ್ರೆಸಿವ್. ಈಗ ನಾವು ಹಾಸನ ಆಗ್ಬೋದು, ಎಲ್ಲ ಆನೆಗಳ ಎದುರುಗಡೆ ಹೋಗಿ ನಿಂತ್ಕೊಂಡು ಎಲ್ಲ ನೋಡ್ಕೊಂಡು ಬರ್ಬೋದು. ಆದರೆ ಕೊಡಗಿನ ಆನೆಗಳು ಮಾತ್ರ ಏಕಾಏಕಿ ಮನುಷ್ಯನ ಮೇಲೆ ಬೀಳುತ್ತದೆ. ಕಾರಣ ಅಂತ ಹೇಳಿದ್ರೆ, ಮನುಷ್ಯನಿಗೂ ಆನೆಗೂ ಸಂಪರ್ಕ ಇರೋದಿಲ್ಲ. ಇಲ್ಲಿ ದಟ್ಟವಾದ ಕಾಡಾಗಿದ್ದರಿಂದ ಜನರನ್ನ ನೋಡಿ ಆನೆಗೂ ಇದಾಗಿರೋದಿಲ್ಲ, ನಮಗೂ ಸಹ ಆನೆನ ನೋಡಿ ಅಭ್ಯಾಸ ಆಗಿರೋದಿಲ್ಲ. ಎದುರು ಬದುರು ಆಗೋತ್ತಿಗೆ ಅಟ್ಯಾಕ್ ಅಂತೂ ಕನ್ಫರ್ಮ್, ಕಟ್ಟಿಟ್ಟ ಬುತ್ತಿ. ಇನ್ನು ಇದರ ಮೇಲೆ ತೋಟದಲ್ಲಿ ಕೆಲಸ ಮಾಡೋದು ಸಹ ತುಂಬ ರಿಸ್ಕ್. ETF RRT ತಂಡ ಡೈಲಿ ಕಾರ್ಯಾಚರಣೆ ಇರುತ್ತೆ. ಇನ್ನೆಲ್ಲ ಅವರಿಗೆ ರೆಸ್ಟ್ ಅಂತೇಳಿ ಸಿಗೋದೇ ಇಲ್ಲ. ಫುಲ್ ಇನ್ನೊಂದು 4 ತಿಂಗಳು ಭಾರಿ ಕಷ್ಟ, ಎಲ್ಲರಿಗೂ ಅಷ್ಟೇ. ಇಲಾಖೆಯವರಿಗಾಗಿರ್ಬೋದು, ಶಾಲಾ ಮಕ್ಕಳಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಸಾರ್ವಜನಿಕರಿಗೂ ಆಗಿರ್ಬೋದು ತುಂಬ ಕಷ್ಟ. ಇನ್ನು ಈಗ ಕಾಡಿಂದ ಬಂದ ಮೇಲೆ ವಾಪಸ್ ಕಾಡಿಗೆ ಹೋಗಲ್ಲ, ಇಲ್ಲೇ ಆಲ್ಟ್ ಆಗೋದು. ಇದು ನೋಡಿ, ಇದು ಬಂದು ವಾಲ್ನೂರು ಭಾಗದಲ್ಲಿ ನಡೆದಂಥ ಘಟನೆ. ನೋಡಿ, ಬೆಳ್ಳಂಬೆಳಗ್ಗೆ 2 ಆನೆಗಳು ಬರ್ತವೆ. ಬಂದು ನೆಟ್ಟಿ ಈಗ ಮೊದಲ ಥರ ಆನೆಗಳಿಗೆ ಭಯ ಇಲ್ಲ. ಮನೆ ಆ ಕಡೆ ಎಲ್ಲ ಹೋಗಿ ಬರುತ್ತೆ. ಮೊದಲೆಲ್ಲ ತುಂಬ ಭಯಪಡೋ ಆನೆಗಳು, ಈಗಂತ ಭಯನೇ ಇಲ್ಲ. ನೋಡಿ, ಆಗಲೇ ಬರ್ತಾ ಇರೋದು, ಏಕಾಏಕಿ ನುಗ್ಗದೆ. ನೋಡಿ, ಇದು RRT ತಂಡ ಮತ್ತು ETF ತಂಡಗಳು ಆನೆನ ಮರಳಿ ಕಾಡಿಗೆ ಓಡಿಸುವಂಥ ಸಿಚುವೇಶನ್. ತುಂಬ ಕಷ್ಟ. ಇನ್ನೊಂದು 4 ತಿಂಗಳಂತೂ ತುಂಬ ವನವಾಸ. ಅದರಲ್ಲಿ ಸ್ಪೆಷಲಿ ಕೊಡಗು ಆನೆ ಅಂತೇಳಿ ದಡಬಡ ಅಂತೇಳಿದರೆ ಮೈ ಮೇಲೆ ಬೀಳೋದೆ ಭಾರಿ ಕಷ್ಟ. ತುಂಬ ಕಷ್ಟ. ಆದರೆ ಈ ವರ್ಷ ಅತಿ ಹೆಚ್ಚು ಆನೆ, ತುಂಬ ತೊಂದರೆ ಆಗ್ತಿದೆ ಸಾರ್ವಜನಿಕರಿಗೆ. ವೆಹಿಕಲ್ ಮೇಲೆ ಅಟ್ಯಾಕು ಈ ಥರ ಕಂಟಿನ್ಯೂ ನಡೀತಾನೆ ಇರ್ತವೆ ಫ್ರೆಂಡ್ಸ್. ಈಗ ಈ ವರ್ಷನೇ ಇಷ್ಟು ಹೈಯೆಸ್ಟ್ ಆನೆ, ಇಷ್ಟು ವರ್ಷ ಇರಲಿಲ್ಲ. ಹೀಗೆ ವೀರಣ್ಣವಸಳಿ ಭಾಗದಲ್ಲೂ ಸಹ ಮಾಮೂಲು ವರ್ಷದಲ್ಲಿ 20 ಆನೆಗಳು ಇರ್ತವೆ ಅಂತ ಹೇಳ್ತಾಯಿದ್ರು. 200 ಆನೆಗಳ ಮೇಲೆ ನಿಂತವಂತೆ ಈ ವರ್ಷ. ಅದೇ ರೀತಿ ಅಲ್ಲಿಂದ ಹಿಡಿದು ನಮ್ಮ ಕೊಡಗು ಬಾರ್ಡ್ರ್ ಗಂಟನೂ ಇದೇ ಸ್ಥಿತಿಯಾಗಿದೆ. ಈ ವರ್ಷ ಕಂಡು ಕೇಳದಷ್ಟು ಆನೆಗಳು ಈಗಾಗಲೇ ದಾಳಿ ಇಡ್ತಿದ್ದಾವೆ. ಮುಂದಿನ ದಿನಗಳು ಹೇಗೋ ಏನು ಕಥೆನೋ ಆ ದೇವ್ರಿಗೇ ಗೊತ್ತು. ಎಲ್ಲ ಸಾರ್ವಜನಿಕರು ಕೊಡಗಿನ ಭಾಗದಲ್ಲಿ ಹುಷಾರಾಗಿರಿ. ಆಗುವಷ್ಟು 4 ವೀಲ್ ಗಾಡಿಗಳನ್ನ ಬಳಸಿ. ಮಕ್ಕಳನ್ನ ಪ್ರತ್ಯೇಕವಾಗಿ ಶಾಲೆಗೆ ಬಿಡುವಂಥ ಸಂದರ್ಭದಲ್ಲಿ ಬೆಳಗಿನ ಜಾವನೆ ಬೆಳಗ್ಗೆ ಒಂದು 8-9 ಗಂಟೆಗೇ ಆನೆಗಳು ವಿಪರೀತ ಆಚೆ ಈಚೆ ದಾಟ್ತವೆ. ಒಂದು ತೋಟದ ಒಳಗಡೆ ಕೆಲಸಕ್ಕೆ ಬರುವಂಥ ಸಮಯದಲ್ಲಿ ಆನೆ ಅಲ್ಲಿಂದ ಆ ಸೌಂಡಿಗೆ ಬೇರೆ ತೋಟಕ್ಕೆ ಗೊತ್ತಾಗುತ್ತೆ. ನಮಗಿಲ್ಲಿ ಹಾಸನದಲ್ಲಿ ಸಿಗೋ ಥರ ಮಾಹಿತಿಗಳು ಸ್ವಲ್ಪ ಕಡಿಮೆ ಸಿಗ್ತವೆ. ಆಗುವಷ್ಟು ಶೀಘ್ರ ಅರಣ್ಯ ಇಲಾಖೆಯ ಮಾಹಿತಿ ಸಾರ್ವಜನಿಕರಿಗೆ ಸಿಗುವಂಥ ಸೌಲಭ್ಯ ಆಗಬೇಕು ನಮ್ಮ ಮತ್ತಿಗೂಡು ಭಾಗದಿಂದ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.